ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನೆಲ್ಗೆ ಸ್ವಾಗತ. ನಾವು ಪ್ರತಿದಿನ ನಿಮಗಾಗಿ ಒಂದು ಮೋಟಿವೇಶ್ನಲ್ ಆಡಿಯೋ ಬುಕ್ ಅನ್ನು ತರುತ್ತೇವೆ. ಇಂದು ಒಬ್ಬ ಸ್ಟೋನ್ ಕಟರ್ ಬಗ್ಗೆ ಇರುವಂತಹ ಮೋಟಿವೇಶ್ನಲ್ ವಿಡಿಯೋ. ಒಂದು ಹಳ್ಳಿಯಲ್ಲಿ ಒಬ್ಬ ಕಲ್ಲು ಒಡೆಯುವವನು ಬದುಕುತ್ತಿದ್ದ. ಅವನು ದಿನಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಜೀವನದಲ್ಲಿ ಸಂತೋಷವಿರಲಿಲ್ಲ. ಒಂದು ದಿನ ಅವನು ಒಬ್ಬ ರಾಜನನ್ನು ನೋಡಿದ. ಅವನಂತೆ ಬಲಶಾಲಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದುಕೊಂಡ. ಅಚ್ಚರಿ, ತಕ್ಷಣ ಅವನು ರಾಜನಾಗಿ ಬದಲಾಗಿದ್ದ. ಆದರೆ ಶೀಘ್ರವೇ ಅವನು ಅರಿತುಕೊಂಡ, ರಾಜನಿಗಿಂತ ಬಲವಾದುದು ಸೂರ್ಯ. ನಾನು ಸೂರ್ಯನಾದರೆ ಎಂದು ಬಯಸಿದ. ಮತ್ತೆ ಅವನು ತಕ್ಷಣ ಸೂರ್ಯನಾದ. ಆದರೆ ಮೋಡ ಬಂದಾಗ ಸೂರ್ಯನ ಬೆಳಕು ಮುಚ್ಚಿತ್ತು. ಅವನು ಮತ್ತೆ ಕೂಡ ಹಂಬಲಿಸಿದ, ನಾನು ಮೋಡನಾದರೆ? ಅಚ್ಚರಿ, ಅವನು ತಕ್ಷಣ ಮೋಡನಾದನು. ಆದರೆ ಗಾಳಿ ಬಂದು ಆ ಮೋಡವನ್ನು ತೂರಿಬಿಟ್ಟಿತ್ತು. ಮತ್ತೆ ಆತ ನಾನು ಗಾಳಿಯಾದರೆ ಎಂದು ಹಂಬಲಿಸಿದ. ಅವನು ತಕ್ಷಣ ಗಾಳಿಯಾಗಿ ಬಿಟ್ಟ. ಹೀಗೆ ಹೋದ ಹಾದಿಯಲ್ಲಿ ಕೊನೆಗೆ ಅವನು ಗಾಳಿಗಿಂತ ಬಲವಾದದ್ದು ಪರ್ವತ ಎಂದು ತಿಳಿದ. ನಾನು ಪರ್ವತನಾದರೆ ಏನು ಎಂದು ಹಂಬಲಿಸಿದ. ಅವನು ತಕ್ಷಣ ಪರ್ವತನಾದನು. ಆದರೆ ಆ ಪರ್ವತವನ್ನು ತೂರು ಬೀಳುತ್ತಿದ್ದವರು ಯಾರು ಗೊತ್ತಾ? ಒಬ್ಬ ಕಲ್ಲು ಒಡೆದವನೇ. ಅವನಿಗೆ ತಕ್ಷಣ ಬುದ್ಧಿ ಬಂತು, ನಿಜವಾದ ಶಕ್ತಿ ನನ್ನಲ್ಲೇ ಇದೆ. ನಾನು ಆಗಿರುವುದೇ ಅಮೂಲ್ಯ. ಮಿತ್ರರೇ, ಜೀವನದಲ್ಲಿ ಇತರರಂತೆ ಆಗಬೇಕೆಂಬ ಆಸೆಯಿಂದ ನಾವು ಸಮಯ ಕಳೆದುಕೊಳ್ಳುತ್ತೇವೆ. ನಿಜವಾಗಿಯೂ ಯಾವುದನ್ನು ಸಾಧಿಸಬೇಕು ಅದನ್ನು ಸಾಧಿಸುವುದಿಲ್ಲ. ನಿಜವಾದ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಪರಿಶ್ರಮ, ನಿಮ್ಮ ಹಂಬಲವೇ ನಿಮ್ಮನ್ನು ಶಿಖರಕ್ಕೆ ತಲುಪಿಸುತ್ತದೆ. ಮಿತ್ರರೇ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.